ಶ್ರೀ 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 ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ ತಂಡವನ್ನು ಮಾಡಿಕೊಂಡಿದ್ದೇವೆ. ನನ್ನ ತಂಡದಲ್ಲಿ 30 ಜನ ನಿರ್ದೇಶಕರು, ನಾನು ಜಿಲ್ಲಾ ಅಧ್ಯಕ್ಷ ಆಕಾಂಕ್ಷಿ ಹಾಗೂ 30 ಜನ ಕಾರ್ಯಕಾರಿ ಸಮಿತಿಯಲ್ಲಿ ಇದ್ದಾರೆ. ಅದರಲ್ಲಿ 20 ಪುರುಷರು 10 ಮಹಿಳೆಯರು. ಇಂದು ಇದೇ ತಿಂಗಳು 21ನೇ ತಾರೀಕು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಚುನಾವಣೆ ಪ್ರಯುಕ್ತ ಇಂದು ನಾವು ದಿನಾಂಕ ಇವತ್ತೇನಿದೆ ನಾಮಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ನನ್ನ ಜೊತೆಗೆ ಹಾಗೂ ನನ್ನೆಲ್ಲ ತಂಡದ ಅಭ್ಯರ್ಥಿಗಳು, ಆಕಾಂಕ್ಷಿಗಳು ಎಲ್ಲರೂ ನಾವು ನಾಮಪತ್ರವನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಸರ್, ನಮ್ಮ ಮತದಾರ ಜೊತೆಗೆ ಈಗಾಗಲೇ ನಿರಂತರವಾಗಿ ನಾವು ಸಂಪರ್ಕದಲ್ಲಿದ್ದೀವಿ. ಎಲ್ಲ ಮತದಾರ ಪ್ರಭುಗಳು ನಮ್ಮ ಮೇಲೆ ಆರೈಸಿದ್ದಾರೆ, ನೀವು ಜಯಶೀಲರಾಗ್ತೀರಿ ಅಂತ ಹೇಳಿ. ನಮ್ಮ ಉದ್ದೇಶಗಳು ಸರ್ ಬಹಳ ಇಂಪಾರ್ಟೆಂಟಾಗಿ ಹಳ್ಳಿಯಿಂದ ನಮ್ಮ ಮಹಾಸಭಾವನ್ನು ಸಂಘಟನೆ ಮಾಡುತ್ತಾ ಗ್ರಾಮ ಪಂಚಾಯಿತಿ ಇರ್ಬೋದು, ತಾಲೂಕು ಘಟಕ ಇರ್ಬೋದು, ಹೋಬಳಿ ಘಟಕ ಇರ್ಬೋದು, ಜಿಲ್ಲಾ ಘಟಕದಲ್ಲಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಉದ್ದೇಶಗಳು, ಸಾಕಷ್ಟು ಉದ್ದೇಶಗಳನ್ನು ನಾವು ಇಟ್ಕೊಂಡಿದ್ದೀವಿ. ಮೊದಲನೇದಾಗಿ ನಮ್ಮದು ಸಂಘಟನೆ, ಎರಡನೇದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮದು ಏನು ಪ್ರಾಧಿಕಾರ ಇದೆ, ವೀರಶೈವ ಲಿಂಗಾಯತ ನಿಗಮ ಮಂಡಳಿ ಇದೆ, ಆ ನಿಗಮ ಮಂಡಳಿಯಿಂದ ಸಿಗುವಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸುವಂಥ ನಮ್ಮದು ಮೊದಲನೇ ಉದ್ದೇಶ ಆಗಿದೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ಭವನ ಇಲ್ಲ, ಆ ಭವನವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾದ ಭವನವನ್ನು ನಿರ್ಮಾಣ ಮಾಡಬೇಕಂತೇಳಿ ನಾವೆಲ್ಲರೂ ದೃಢಪಟ್ಟಿದ್ದೇವೆ. ಹಾಗೆ ನಮ್ಮ ಸಮಾಜದ ಹೆಣ್ಣು ಮಕ್ಕಳಿಗೆ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, 5 ತಾಲೂಕಿನಲ್ಲಾಗಿರ್ಬೋದು ಒಂದು ಸುಸಜ್ಜಿತವಾದ ಒಂದು ಹಾಸ್ಟೆಲನ್ನು, ಪರ್ಟಿಕ್ಯುಲರ್ ಆಗಿ ಹೆಣ್ಣುಮಕ್ಕಳಿಗಾಗಿ ಒಂದು ಹಾಸ್ಟೆಲನ್ನು ನಾವು ನಿರ್ಮಿಸಬೇಕಂತೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ. ಜೊತೆಗೆ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಏನಂತಂದರೆ UPSC ಎಕ್ಸಾಮಿನೇಷನ್ ಇರ್ಬೋದು, IAS ಇರ್ಬೋದು, KS ಇರ್ಬೋದು, ವಿವಿಧ ಸ್ಪರ್ಧಾರ್ಥಕ ಎಕ್ಸಾಮ್ಗಳಿಗೆ ತರಬೇತಿಯನ್ನು ನೀಡಿ, ಅವರಿಗೆ ಉನ್ನತ ಒಂದು ತರಬೇತಿಯನ್ನು ನೀಡಿ ಅವರಿಗೆ ಆ ಒಂದು ಸ್ಪರ್ಧಾ ಎಕ್ಸಾಮಿನೇಷನಲ್ಲಿ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಲಿ ಅಂತ ಅದಕ್ಕೆ ನಾವು ತರಬೇತಿ ನೀಡ್ತಾಯಿದ್ದೀವಿ. ಅದರ ಜೊತೆಗೆ ಈಗಾಗಲೇ ನಮ್ಮ ಸಮಾಜದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು, ಅಂದರೆ ಕಳೆದ ಸಾಲ ಇರ್ಬೋದು, ಆ ಕಡೆ ಸಾಲ ಇರ್ಬೋದು, ಏನು ಪಾಸ್ಡ್ ಔಟ್ ವಿದ್ಯಾರ್ಥಿಗಳಿರ್ತಾರೆ, BA, BCom, BSc, ಇಂಜಿನಿಯರಿಂಗು, ಪಾಲಿಟೆಕ್ನಿಕ್ಕು, ITI ಮಾಡಿದಂಥ ವಿದ್ಯಾರ್ಥಿಗಳಿಗೆ, ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗ ಮೇಳ ಮಾಡಬೇಕಂತೇಳಿ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಸುಮಾರು ಕಂಪ್ನಿಯಲ್ಲಿ, ಬೆಂಗಳೂರಲ್ಲಿ ಸಾಕಷ್ಟು ಕಂಪ್ನಿಗಳ ಜೊತೆಗೆ ನಾವು ಮಾತಾಡಿದ್ದೀವಿ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ಸರ್ ನಾವು ಬರ್ತೀವಿ, ನಾವು ರೆಡಿ ಇದ್ದೀವಿ, ಮೊದಲನೇದಾಗಿ ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ. ಸರ್, ಎಲ್ಲ ಮತದಾರರಲ್ಲಿ ನಾನು ಮನವಿ ಮಾಡೋದೇನಂತಂದರೆ, ಈಗಾಗಲೇ ಸುಮಾರು 30 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಬಂದಿದ್ದೀನಿ. ಕಾಲೇಜಿನಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದೀನಿ, ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಗೆ ಜಸ್ಟಿಸ್ ಮಾಡಿದ್ದೀನಿ, ಅದೇ ಥರ ಸಮಾಜದಲ್ಲಿಯೂ ಈಗಾಗಲೇ ನಾನು ಸಾಕಷ್ಟು ನನ್ನ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸೇವೆಯನ್ನು ಮಾಡಲು ಎಲ್ಲ ಬಳ್ಳಾರಿ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಗ್ರಾಮದ ಮತದಾರರಿಗೆ, ನನಗೆ ಹಾಗೂ ಮತ್ತು ನನ್ನ ತಂಡಕ್ಕೆ ಮತವನ್ನು ನೀಡಿ ಸೇವೆಯನ್ನು ಮಾಡಲು ಅನುವು ಮಾಡಿಕೊಡ್ಬೇಕಂತೇಳಿ ಅವರೆಲ್ಲ ನಾನು ವಿನಂತಿ ಮಾಡ್ತಿದ್ದೇನೆ. ಸರ್, ನನ್ನ ಹೆಸರು ಬಾಣಾಪುರ ನಾಗರಾಜ್ ಅಂತ ಹೇಳ್ಬಿಟ್ಟು, ನಾನು ಈ ತಂಡದ ಪ್ರಮುಖ ಸದಸ್ಯರಲ್ಲಿ ಒಬ್ಬ. ನಾನು ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ನಮ್ಮ ತಂಡದ ಉದ್ದೇಶಗಳು ಏನು ಇಟ್ಕೊಂಡಿದ್ದೀವಿ ನಿಮ್ಮೆಲ್ಲ ಮತದಾರರಲ್ಲಿ ಎಲ್ಲರ ಹತ್ರ ಈಗಾಗಲೇ ನಾವು ತಿಳಿಸಿ ಬಂದಿದ್ದೀವಿ. ಆ ಒಳ್ಳೆಯ ಉದ್ದೇಶ, ಒಳ್ಳೆಯ ಕಾರ್ಯಗಳಿಗಾಗಿ ನಮ್ಮ ತಂಡಕ್ಕೆ ಬೆಂಬಲ ಕೊಡಬೇಕಂತೇಳಿ ನಾನು ಈ ಮೂಲಕ ವಿನಂತಿ ಮಾಡ್ತಾಯಿದ್ದೀನಿ. ನಾನು RHM ಚನ್ನಬಸವಸ್ವಾಮಿ, ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ. ನಾವು ಹಿಂದಿನ ಸಾರಿ ನಾನು ಕಾಯಕ ಸೇವಾ ತಂಡ ಅಂತಕ್ಕಂಥ ಒಂದು ತಂಡವನ್ನು ರಚನೆ ಮಾಡಿ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದೆ. ಆದರೆ ಮತದಾರರು ಆ ಒಂದು ಇದಕ್ಕೆ 31 ಜನನೂ ನಮ್ಮನ್ನು ಸೋಲಿಸಿದರು. ಅದಕ್ಕೆ ನಾನು ಅವರಿಗೆ ಕೃತಜ್ಞತೆಯೂ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಒಂದು ಕಡೆ ಆಗಿದ್ದರೆ ಭಾಳ 2 ಕಡೆ ಇದ್ದರೆ ಈ ರೀತಿ ಆಗ್ತಿರಲಿಲ್ಲ. ಒಂದೇ ತಂಡದಲ್ಲಿ 31 ಗೆಲ್ಲಿಸಿದ್ದು ಅವರವರಲ್ಲೇ ಭೇದ ಬಂದು ಈ ರೀತಿ ಆಗ್ತಾಯಿದೆ. ಇದು ಆಗಬಾರ್ದು. 31ಕ್ಕೆ 31 ಒಂದೇ ಕಡೆ ಬಾಗೋದು ಬೇಡ ಅಂತಕ್ಕಂಥದ್ದು ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಆದ್ದರಿಂದ ಎಲ್ಲ ಮತದಾರರು ಉತ್ತಮರಿಗೆ ಮತ ನೀಡಿ ಉತ್ತಮನನ್ನು ಆರಿಸಿ ಒಂದು ಅಖಿಲ ಭಾರತ ವೀರಶೈವ ಮಹಾಸಭಾನ ಬಳ್ಳಾರಿ ಜಿಲ್ಲೆಯಲ್ಲಿ ರಾಜ್ಯಾದ್ಯಂತ ಇರತಕ್ಕಂಥ ಇದು ಈ ಸರಿ ಏನಾಗಿದೆ, ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿಯೂ ಇಷ್ಟು ಜನ ಮತದಾರರಾಗಿಲ್ಲ. 7,791 ಜನ ಬಳ್ಳಾರಿ ಜಿಲ್ಲೆಯಲ್ಲಿ ಮತದಾರರಾಗಿದ್ದಾರೆ. ಅದಕ್ಕೆ ನಾನು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಚುನಾವಣೆ ನಡೆಯುವುದರಿಂದ ಇವತ್ತೇನು ನಮ್ಮ ಬಳ್ಳಾರಿ ಜಿಲ್ಲೆಯ ಬಸವಭವನ ಒಂದು ಸ್ಥಳದಿಂದ
ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಎಲ್ಲರೂ ಒಟ್ಟುಗೂಡಿ ಇವತ್ತೇನು ಚುನಾವಣೆಗೆ ಇಲ್ಲಿ ಈಶ್ವರಗುಡಿಯಿಂದ ಪೂಜೆ ಸಲ್ಲಿಸಿ ನಂತರ ಅಲ್ಲಿ ವುಮೆನ್ಸ್ ಕಾಲೇಜಿಗೆ ಹೋಗಿ ಎಲ್ಲರೂ 31 ಜನ ಒಂದು ಅಧ್ಯಕ್ಷ ಸ್ಥಾನ ಮತ್ತು 30 ಜನ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ನಾಮ ಪತ್ರ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ನಮ್ಮ ಶ್ರೀ ಶ್ರೀ ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶ್ರೀಗಳ ತಂಡ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳನ್ನು ಒಳಗೊಂಡು ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಸಹ ಈಗಾಗಲೇ ನಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದೇವೆ. ಮುಂದೆ ನಮ್ಮ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗತಕ್ಕಂಥ ಕೆಲಸ ಮಾಡಬೇಕಾಗಿದೆ ನಮ್ಮ ಸಮಾಜದಿಂದ. ಮತ್ತು ಮುಖ್ಯವಾಗಿ ಮಹಿಳೆಯರಿಗೆ ನಮ್ಮ ಬಳ್ಳಾರಿ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕೊರತೆ ಇರೋದರಿಂದ ಆ ಹಾಸ್ಟೆಲ್ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ನಮ್ಮ ಸಮಾಜ ಮತ್ತು ನಮ್ಮ ತಂಡ ಮಾಡ್ತಕ್ಕಂಥ ಕೆಲಸ ಮಾಡ್ತು ಅಂತೇಳಿ ಭರವಸೆ ಕೊಟ್ಟಿದ್ದೀವಿ. ಹೀಗಾಗಿ ನಮ್ಮ ಮುಂದಿನ ದಿನಗಳ ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ಹೆಚ್ಚಿನ ಸದಸ್ಯತ್ವವನ್ನು ಮಾಡೋದ್ರ ಜೊತೆಗೆ ಮಹಿಳೆಯರು ಸಹ ಹೆಚ್ಚಿನ ಸದಸ್ಯತ್ವವನ್ನು ಮಾಡೋದ್ರ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸದಸ್ಯರನ್ನು ಮಾಡ್ತಕ್ಕಂಥ ಕೆಲಸ ಮುಂದೆ ಹಮ್ಮಿಕೊಳ್ತಕ್ಕ ಕೆಲಸ ಮಾಡ್ತಾಯಿದ್ವಿ. ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಸಹ ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಭವನ ಕಟ್ತಕ್ಕಂಥ ಕೆಲಸ ಸಹ ಮಾಡಬೇಕಂತೇಳಿ ಸಮಾಜದ ಮುಖಾಂತರ ನಾವೆಲ್ಲ ಒಂದು ಆಶ್ವಾಸನೆಯನ್ನು ಸಹ ಇಟ್ಕೊಂಡಿದ್ದೀವಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಶ್ರೀ ಶ್ರೀ ಸಿದ್ಧಗಂಗಾ ತ್ರಿವಿಧ ದಾಸೋಹಿ ಶ್ರೀಗಳ ತಂಡಕ್ಕೆ ತಾವೆಲ್ಲ ಬೆಂಬಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಮ್ಮ ತಂಡಕ್ಕೆ ವೀರಶೈವ ಮತ ಬಾಂಧವರು, ವೀರಶೈವ ಲಿಂಗಾಯತ ಮತ ಬಾಂಧವರು ನಮ್ಮ ತ್ರಿವಿಧ ದಾಸೋಹಿ ಶ್ರೀ ಶ್ರೀ ಸಿದ್ಧಗಂಗಾ ಮಠದ ತಂಡಕ್ಕೆ ತಾವು ಬಹುಮತ ಕೊಟ್ಟು ಗೆಲ್ಲಿಸಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಇಡೀ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾ ಸಂಘದ ಚುನಾವಣೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಇದು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಮ್ಮ ಸಂಘಟನೆ ಇದೆ, ನಮ್ಮ ಸಮಾಜದ್ದು. ಇವತ್ತು ಭಾಳ ಖುಷಿ ಪಡ್ಬೇಕೇನಪ್ಪ ಅಂದರೆ ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ ಬಾರಿಗಿಂತ ಅತ್ಯಧಿಕ ಒಂದು ನೋಂದಣಿ ಆಗಿದೆ. ಸಮಾಜಕ್ಕೆ ನಾವು ಕೂಡ ಪಾಲ್ಗೊಳ್ತೀವಿ ಅಂತೇಳಿ ಹೆಚ್ಚಿನ ಮಟ್ಟಿಗೆ ಒಂದು ನೋಂದಣಿ ಆಗಿದೆ. ಸುಮಾರು ಜಿಲ್ಲೆಯಲ್ಲಿ 8,000 ಮತದಾರರಿದ್ದಾರೆ. ಇದು ಒಂದೆಲ್ಲ ಈಗ ನಾವು ಆ ಬಣ ಈ ಬಣ ಅನ್ನೋದಕ್ಕಿಂತ ಎಲ್ಲರೂ ಸಮಾಜದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಚುನಾವಣೆಯಲ್ಲಿ ಒಂದು ಮಾಮೂಲಾಗಿ ಎಲ್ಲ ಇರುತ್ತೆ, ಎಲ್ಲರೂ ಕೂಡ ಸಮಾಜದ ಏಳಿಗೆಗಾಗಿಯೇ ನಾವು ಕೆಲಸ ಮಾಡ್ತೀವಿ. ಇಲ್ಲಿ ಹೇಳ್ಬೇಕಂದ್ರೆ ನಮ್ಮ ವೀರಶೈವ ಸಮಾಜ ವಿಶೇಷವಾಗಿ ಹೆಚ್ಚಿನ ಒತ್ತು ಶಿಕ್ಷಣಕ್ಕೆ ಕೊಡೋದ್ರಿಂದ ನಮ್ಮ ಅನೇಕ ಚಿಂತನೆಗಳು ಇದ್ದಾವೆ. ಸಮಾಜದ ವತಿಯಿಂದ ಒಂದು ಗ್ರಾಮ ಮಟ್ಟದಿಂದ ಬರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಒಂದು ಟ್ಯೂಷನ್ ಹೇಳೋ ವ್ಯವಸ್ಥೆ ಆಗಿರ್ಬೋದು. ಈಗ PUC ಮತ್ತು SSLC ಮಕ್ಕಳಿಗೆ ಉಚಿತವಾಗಿ ಟ್ಯೂಷನ್ ವ್ಯವಸ್ಥೆ ಕಲ್ಪಿಸ್ಕೊಡೋದಾಗಿರ್ಬೋದು. ಅನೇಕ ಶೈಕ್ಷಣಿಕವಾಗಿ ಸಂಬಂಧಪಟ್ಟಂತೆ 80% 90% ನಮ್ಮ ಸಮಾಜ ಈ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಎಲ್ಲ ಒಗ್ಗಟ್ಟಾಗಿ ಈ ಸರಿ ಕೂಡ ಎಲ್ಲರಿಗೂ ಅವಕಾಶ ಇದೆ. ಇದು ಗ್ರಾಮ ಮಟ್ಟದಿಂದ, ತಾಲೂಕು ಮಟ್ಟದಿಂದ, ಮಹಾನಗರ ಪಾಲಿಕೆ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಈ ಸದ್ಯಕ್ಕೆ ಚುನಾವಣೆ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಮತ್ತು ಅಖಿಲ ಭಾರತ ಇದರಲ್ಲಿ ಚುನಾವಣೆ ನಡೀತದೆ. ಒಂದು ಜಾಗೃತಿ ವಿಶೇಷವಾಗಿ ಹೆಚ್ಚಾಗಿ ಆಗಿದೆ ಅಂತ ಹೇಳ್ಬೋದು. ಇವತ್ತು ನಮ್ಮ ಈ ಶ್ರೀ 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 ತ್ರಿವಿಧ ದಾಸೋಹಿ ಸಿದ್ಧಗಂಗಾ ಶಿವಕುಮಾರ್ ತಂಡದ ವತಿಯಿಂದ ನಮ್ಮ ಅಧ್ಯಕ್ಷರನ್ನಾಗಿ ನಮ್ಮ ಪಂಚಾಕ್ಷರಪ್ಪ ಬಿಚ್ಕಲ್ ಅವ್ರನ್ನ ನಾವು ಒಂದು 30 ಜನ ಕಾರ್ಯಕಾರಿ ಸಮಿತಿ ಸದಸ್ಯರೇನಿದ್ದೀವಿ. ಅದರಲ್ಲಿ ವಿಶೇಷವಾಗಿ 10 ಜನ ಮಹಿಳೆಯರು, 20 ಜನ ಗಂಡುಮಕ್ಕಳು ಇರ್ತಾರೆ. ಎಲ್ಲ ಕೂಡ ಈ ತಂಡ ಒಂದು ಬಲಿಷ್ಠವಾಗಿ ಸಮಾಜಮುಖಿ ಕಾರ್ಯಗಳಲ್ಲಿ ಕೆಲಸ ಮಾಡಿದವರೇ ಎಲ್ಲರೂ ಒಂದು ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದು ಸಮಾಜದ ಏಳಿಗೆಗೆ ದುಡಿತಾ ಇದ್ದೀವಿ. ನಮ್ಮ ಸಮಾಜದವರು ಕೂಡ ನಮ್ಮಲ್ಲಿ ಒಂದು ವಿಶ್ವಾಸವಿಟ್ಟು ಪ್ರಚಂಡ ಬಹುಮತದಿಂದ ನೀವು ಕೂಡ ಕೆಲಸ ಮಾಡಿರಿ ಅಂತೇಳಿ ಈ ಸರಿ ಅತ್ಯಂತ ಅಧಿಕ ಮತಗಳಿಂದ ನಮ್ಮ ತಂಡಕ್ಕೆ ಜಯಶೀಲರು ಮಾಡ್ತಾರೆ ಅಂತ ಒಂದು ನಂಬಿಕೆ ವಿಶ್ವಾಸದಿಂದ ಜನರ ಬಾಗಿಲಿಗೆ ಹೊಂಟಿವಿ.